ಗುಂಡ್ಲುಪೇಟೆ ಪಟ್ಟಣದ ಪುರಸಭಾ ಕಚೇರಿಯ ಸಭಾಭವನದಲ್ಲಿ ಆಯವ್ಯಯ ಮಂಡಿಸಲಾಯಿತು. ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಪುರಸಭಾಧ್ಯಕ್ಷ ಜಿ.ಎಸ್. ಮಧುಸೂದನ್ ರವರು 2025ನೇ ಸಾಲಿನ ಆಯವ್ಯಯ ಮಂಡಿಸಿದ್ರು. ಗುಂಡ್ಲುಪೇಟೆ ಪುರಸಭೆಯಲ್ಲಿ 26,88,86,500 ರೂಗಳ ಬಜೆಟ್ ಅನ್ನು ಮಂಡಿಸಲಾಗಿದೆ. ಈ ಬಜೆಟ್ನಲ್ಲಿ ರಸ್ತೆ ಮತ್ತು ಚರಂಡಿ ಸ್ಮಶಾನಗಳ ದುರಸ್ತಿ, ಒಳಚರಂಡಿ, ಬೀದಿ ದೀಪಗಳು, ಶೌಚಾಲಯ ಮತ್ತು ಕುಡಿಯುವ ನೀರಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಕಚೇರಿ ಉಪಕರಣಗಳ ದುರಸ್ತಿಗಳು ಇನ್ನೂ ಅನೇಕ ದುರಸ್ತಿ ಸೇರಿದಂತೆ ಅನುದಾನ ಬಳಕೆಗೆ ಮುಂದಾಗಿದೆ. ಈ ಬಜೆಟ್ನಿಂದ 79,86,752 ರೂಗಳು ಉಳಿದಿದೆ ಎಂದು ಸಭೆಯಲ್ಲಿ ತಿಳಿಸಿದ್ದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಭಾರತಿ ಸುರೇಶ್ ಅವರು ಮತ್ತು ಪೌರಾಡಳಿತ ಸಚಿವರ ರಹೀಂ ಖಾನ್ ಅವರ 4 ಜನ ಜೊತೆಗೆ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ ಸಂಪುಟದ ತೀರ್ಮಾನ ಆಗಿ ಇದನ್ನು ಅನುಮೋದಿಸಲಾಗಿದೆ. ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸುಪ್ರೀಂ ಕೋರ್ಟಲ್ಲೂ ಇದ್ದಿದ್ದರಿಂದ ಇಶ್ಯೂಗಳನ್ನು ಕ್ಲಿಯರ್ ಮಾಡಿ ಈಗ ಸರ್ಕಾರಕ್ಕೆ ಇದೊಂದು ಆದಾಯದ ಮೂಲನೂ ಆಗಿರೋದ್ರಿಂದ ಇದನ್ನ 100% ವಿತೌಟ್ ಎನಿ ಪ್ರಾಬ್ಲಮ್ ಅನುಷ್ಠಾನಕ್ಕೆ ತರಬೇಕು. ಗುಂಡ್ಲುಪೇಟೆಯಲ್ಲಿ ತರ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ತೊಂದರೆಗಳಾಗೋದನ್ನ ತಪ್ಪಿಸ್ಬೇಕು. ಯಾಕಂದರೆ ಇವತ್ತು ಲೋನ್ ತಗೊಳ್ಳೋ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸಮಸ್ಯೆ ಆಗ್ತಿತ್ತು ಜನಕ್ಕೆ, ಅದನ್ನ ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ಈ ಕೆಲಸನ ಮಾಡಿದ್ದಾರೆ ಸರ್ಕಾರ. ಸೊ ಹಂಗಾಗಿ ನಾನು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ, ದಯವಿಟ್ಟು ಆದಷ್ಟು ಬೇಗ ನಿಮ್ಮ ದಾಖಲೆಗಳು ಏನಿದೆ ಅದನ್ನು ಸಲ್ಲಿಸಿ ಖಾತೆ ಮಾಡಿಸ್ಕೊಳ್ಳಿ. ಅದು ಮುಂದಿನ ನಿಮಗೆ ಅನುಕೂಲ, ಮುಂದಿನ ಪೀಳಿಗೆಗೂ ಅನುಕೂಲ, ಮುಂದಿನ ಯಾವುದೇ ಥರದ ವ್ಯವಹಾರಿಕವಾಗಿ ಅದು ಅನುಕೂಲ ಆಗುತ್ತೆ. ಯಾವುಗಳು ಅಂದರೆ ಗ್ರಾಮ ಠಾಣ, ಸರ್ಕಾರಿ ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಗೆ ನೀಡಲಾದ ಹಕ್ಕುಪತ್ರಗಳು ಎ ಖಾತೆಗೆ, ಜೊತೆಗೆ ಕಂದಾಯ ಇಲಾಖೆ 94 CC ಅಡಿಯಲ್ಲಿ ನೀಡಲಾದ ಹಕ್ಕುಪತ್ರಗಳು ಅವು ಎ ಖಾತೆಯಲ್ಲಿ ಬರ್ತವೆ. ಬಿ ಖಾತೆಯಲ್ಲಿ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮೋದನೆಯಾಗಿ ಬಡಾವಣೆಗಳನ್ನು, ನಿವೇಶನಗಳು, ಕಟ್ಟಡಗಳು ಯಾವುವು ಬರೀ ಈಗ ಅನುಮೋದನೆ ಆಗಿರೋವು ಏನು ಲೇಔಟ್ಗಳಿದ್ದಾವೆ, ಹೊಸ ಲೇಔಟ್ಗಳು, ಅದರಲ್ಲಿರೋಂಥ ಸೈಟ್ಗಳಿಗೆ ಬಿ ಖಾತೆ ಫಸ್ಟ್ ಮಾಡಿಕೊಟ್ಟು ಆಮೇಲೆ ಮುಂದಿನ ದಿನಗಳಲ್ಲಿ ಅದನ್ನ ಎ ಖಾತೆಗೆ ಪರಿವರ್ತನೆ ಮಾಡೋದು. ಭೂ ಪರಿವರ್ತನೆ ಆಗದೆ ಉಪವಿಭಜನೆ ಮಾಡಿ ನಿವೇಶನಗಳ ಮಾರಾಟ ಮಾಡಿರೋ ನಿವೇಶನಗಳು, ಕಟ್ಟಡಗಳು. ಸೊ ಅದನ್ನೇ ಭೂ ಪರಿವರ್ತನೆ ಅಂದರೆ ಲ್ಯಾಂಡ್ ಅಲಿನೇಷನ್ ಆಗದೆ ಇರೋಂಥದ್ದು ಲೀಗಲ್ ಆಗಿ ಬಿ ಖಾತೆ ಮಾಡಿ ಮುಂದಿನ ದಿನಗಳ ಟ್ಯಾಕ್ಸ್ ಎಲ್ಲ ಕಟ್ಟಿ ಸೆಕ್ರೇಟ್ ಆದಮೇಲೆ ಅದನ್ನ ಎ ಖಾತೆ ಮಾಡ್ಕೊಳ್ಳೋದು. ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಏನು ಇವಾಗ ಹೊಸದಾಗಿ ಎ ಖಾತೆ ಬಿ ಖಾತೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೀಗ ಏನು ನಿಯಮಗಳ ಪ್ರಕಾರ ಒಂದು ರೂಲ್ ಮಾಡಿದ್ದಾರೆ ಸರ್ಕಾರ, ಆ ಪ್ರಕಾರ